ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ ಬೆಂಗಳೂರು. ಕೊನೆಗೂ ಶೇಖ್ ಹಸೀನಾ ಅವರ ಒಂದು ಸಾಮ್ರಾಜ್ಯ ನಿನ್ನೆಗೆ ಪತನಗೊಂಡಿದೆ. ಇದ್ರ ಜೊತೆಗೆ ಬಾಂಗ್ಲಾದೇಶ್, ಸೌತ್ ಏಷ್ಯಾದಲ್ಲಿರೋ ಒಂದು ಇನ್ಸ್ಟೆಬಿಲಿಟಿ ಕಂಟ್ರಿಗಳಾದ ಪಾಕಿಸ್ತಾನ್, ಶ್ರೀಲಂಕಾ, ಮೈನ್ಮಾರ್ ಇವುಗಳ ಪಟ್ಟಿಗೆ ಸೇರ್ಕೊಂಡಿದೆ. ಸೊ ಅಲ್ಲಿ ಆಗಿರೋ ಒಂದು ಪೊಲಿಟಿಕಲ್ ಚೇಂಜಸ್ ಇಂದಾಗಿ ಇಂಡಿಯಾನು ಕೂಡ ತುಂಬಾ ಟೆನ್ಷನ್ಸ್ ಅಲ್ಲಿ ಇದೆ. ಬಿಕಾಸ್ ಅಲ್ಲಿದ ಎಕನಾಮಿಕಲ್ ಆಕ್ಟಿವಿಟೀಸ್ ಅಂಡ್ ಅಲ್ಲಿ ಪ್ರೋ ಚೈನಾ ಗವರ್ನಮೆಂಟ್ ಫಾರ್ಮ್ ಆಗುತ್ತೆ, ಇಂಡಿಯಾಗೆ ಬಾರ್ಡರ್ ಇಶ್ಯೂಸ್ ಗಳ ಸ್ಟಾರ್ಟ್ ಆಗುತ್ತೆ ಅಂತ. ಅಂಡ್ ಆಲ್ಸೋ 1980s ಮತ್ತೆ 1990s ಅಲ್ಲಿ ಹೇಗೆ ಸೌತ್ ಏಷ್ಯಾದಲ್ಲಿ ಒಂದು ಎಕನಾಮಿಕಲ್ ಕ್ರೈಸಿಸ್ ಗಳು ಸ್ಟಾರ್ಟ್ ಆಗಿತ್ತು, ಮತ್ತೆ ಅದು ರಿಪೀಟ್ ಆಗೋ ಚಾನ್ಸಸ್ ಇದೆ ಅಂತ ಅನಲಿಸ್ಟ್ ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ ಮುಂದೆ ಏನಾಗುತ್ತೋ ಆಗಲ್ಲ ಅನ್ನೋದನ್ನ ಕಾಲನೇ ಉತ್ತರ ಕೊಡುತ್ತೆ. ಸೊ ಅಲ್ಲಿವರೆಗೂ ನಾವು ನಮ್ಮ ಮಾರ್ಕೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋಣ. ಸೊ ಮಾರ್ಕೆಟ್ಸ್ ಓಪನ್ ಆಗ್ತಿದ್ದಾಗೆ ನಮ್ಮ ಹತ್ರ ಒಂದು ಶಾರ್ಟ್ ಪೊಸಿಷನ್ಸ್ ಇತ್ತು ಫಿನ್ ನಿಫ್ಟಿಯಲ್ಲಿ. ಬಟ್ ಆದ್ರೆ ಗ್ಲೋಬಲ್ ಸಿನಾರಿಯೋಸ್ ಅಲ್ಲಿ ಮಾರ್ನಿಂಗ್ ಅಲ್ಲಿ ಬಂದಿರೋ ಸಡನ್ ಬೈಯಿಂಗ್ ಗಳಿಂದಾಗಿ ನಮ್ಮ ಮಾರ್ಕೆಟ್ಸ್ ಗ್ಯಾಪ್ ಅಪ್ ಓಪನ್ ಆಯಿತು. ಅದಾದ್ಮೇಲೆ ಸೆಲ್ಲಿಂಗ್ ಬಂತು, ಬಟ್ ಸ್ಟಿಲ್ ಗ್ಯಾಪ್ ಅಪ್ ಓಪನ್ ಆಗ್ತಿದ್ದಾಗೆ ನಾವು ಸ್ಟಾಪ್ ಲಾಸ್ ರೆಸ್ಪೆಕ್ಟ್ ಮಾಡಿ ಒಂದು ಚಿಕ್ ಲಾಸಸ್ ನ ಬುಕ್ ಮಾಡ್ಕೊಂಡ್ವಿ. ಅಂಡ್ ಇಂಟ್ರಾ ಡೇ ಅಲ್ಲಿ ಒಂದು ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್ಸ್ ಎರಡನ್ನೂ ಪ್ಲೇ ಮಾಡ್ಕೊಂಡು ಎಟ್ ದ ಎಂಡ್ ಆಫ್ ದಿ ಡೇ ಒಂದು ಚಿಕ್ ಲಾಸಸ್ ಜೊತೆ ಇವತ್ತಿನ ಡೇ ನಾವು ಎಂಡ್ ಮಾಡ್ಕೊಂಡ್ವಿ. ಸೊ ಲಾಸ್ಟ್ ವಿಡಿಯೋಸ್ ಅಲ್ಲಿ ನಾವು ಕಾಲ್ ಮತ್ತೆ ಪುಟ್ ಆಪ್ಷನ್ಸ್ ಗಳ ಬಗ್ಗೆ ಡಿಸ್ಕಷನ್ಸ್ ಮಾಡೋಣ ಅಂತ ಹೇಳಿದ್ವಿ. ಕಾಲ್ ಮತ್ತೆ ಪುಟ್ ಆಪ್ಷನ್ಸ್ ಗಳನ್ನ ನಾವು ಕಲಿಬೇಕಿದ್ರೆ ಫಸ್ಟ್ ಆಪ್ಷನ್ ಬೈಯಿಂಗ್ ಆಂಗಲ್ ಇಂದ ನಾವು ಕಲಿಯೋಣ. ಆಪ್ಷನ್ ಬೈಯಿಂಗ್ ಆಂಗಲ್ ಇಂದ ಕಲಿಬೇಕು ಅಂತಂದ್ರೆ ಕಾಲ್ಸ್ ಅಂದ್ರೆ ಯಾವ ಸ್ಟ್ರೈಕ್ ಪ್ರೈಸ್ ಗಳಿಗೆ ನಾವು ಕಾಲ್ಸ್ ಅಂತ ಹೇಳ್ತೀವಿ, ಯಾವ ಸ್ಟ್ರೈಕ್ ಪ್ರೈಸ್ ಗಳಿಗೆ ನಾವು ಪುಟ್ ಅಂತ ಹೇಳ್ತೀವಿ. ಅಂಡ್ ಎಲ್ಲಾ ಸ್ಟ್ರೈಕ್ ಪ್ರೈಸ್ ಗಳಲ್ಲೂ ಎಟ್ ದ ಮನಿ, ಇನ್ ದ ಮನಿ, ಔಟ್ ಆಫ್ ದ ಮನಿ ಕಾನ್ಸೆಪ್ಟ್ಸ್ ಗಳು ಏನು ಅನ್ನೋದನ್ನ ನಾವು ಅರ್ಥ ಮಾಡಿಸ್ತೀವಿ. ತುಂಬಾ ಕನ್ಫ್ಯೂಷನ್ ಆಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಎಟ್ ದ ಮನಿ ಅಂದ್ರೆ ಏನು, ಇನ್ ದ ಮನಿ ಅಂದ್ರೆ ಏನು, ಔಟ್ ಆಫ್ ದ ಮನಿ ಅಂದ್ರೆ ಏನು ಅಂತಲ್ಲ. ಸೊ ನೆಕ್ಸ್ಟ್ ವಿಡಿಯೋಸ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ. ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.